ಜನರೇ ಈಗಲೇ ನೀವು ಚಿನ್ನವನ್ನ ಖರೀದಿಸಿ, ಮುಂದೆ ಸಿಕ್ಕಾಪಟ್ಟೆ ಬೆಲೆ ಏರುತ್ತೆ. ಕೆಲವೇ ದಿನಗಳಲ್ಲಿ 3 ಲಕ್ಷಕ್ಕೆ ತಲುಪುತ್ತೆ ಚಿನ್ನದ ದರ. ಜನರೇ ಈಗಲೇ ನೀವು ಚಿನ್ನವನ್ನ ಖರೀದಿಸಿ, ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೆಲೆ ಏರುತ್ತೆ. ಕೆಲವು ದಿನಗಳಲ್ಲಿ 3 ಲಕ್ಷಕ್ಕೆ ತಲುಪುತ್ತೆ ಚಿನ್ನದ ದರ. ಬರೋಬ್ಬರಿ 6 ಲಕ್ಷದ ಗಡಿ ದಾಟುತ್ತಂತೆ ಕೆಜಿ ಬೆಳ್ಳಿ ಬೆಲೆ. ಜಾಗತಿಕ ಆರ್ಥಿಕತೆಯ ಬಗ್ಗೆ ಕಿಯಾಸಕಿ ಆತಂಕಕಾರಿ ಭವಿಷ್ಯ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಕೃತಿ ಖ್ಯಾತಿಯ ಕಿಯಾಸಕಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಐತಿಹಾಸಿಕ ಕುಸಿತ ಪಕ್ಕಾ. ಆಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ ಭಾರಿ ಏರಿಕೆ ಫಿಕ್ಸ್. 1 ಔನ್ಸ್ ಚಿನ್ನದ ಮೇಲೆ $1 ಲಕ್ಷ ತಲುಪುತ್ತೆ. $1 ಲಕ್ಷ ಅಂದ್ರೆ ಬರೋಬ್ಬರಿ 83 ಲಕ್ಷ ರೂಪಾಯಿ. 1 ಔನ್ಸ್ ಅಂದ್ರೆ ಅಂದಾಜು 28.35 ಗ್ರಾಂ. ಲೆಕ್ಕಾಚಾರದ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ ಅಂದಾಜು $2,94,500. 1 ಕೆಜಿ ಬೆಳ್ಳಿಯ ಬೆಲೆ ಅಂದಾಜು $5,89,000 ತಲುಪುವಂತ ಸಾಧ್ಯತೆ ಇದೆ ಅಂತ ಕಿಯಾಸಕಿ ಹೇಳ್ತಾರೆ. ನೋಡಿ, ಈಗಲೇ ಚಿನ್ನದ ಬೆಲೆ ಹೆಚ್ಚಾಗ್ಬಿಟ್ಟಿದೆ. ಕಮ್ಮಿ ಆಗುತ್ತೇನೋ ಕಡಿಮೆ ಆಗುತ್ತೇನೋ ಅಂತ ನಾವು ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಲ್ವಾ. ಬಟ್ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು. 1 ಕೆಜಿ ಬೆಳ್ಳಿ 6 ಲಕ್ಷದ ಗಡಿ ದಾಟುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಂಗಾರ 3 ಲಕ್ಷ 10 ಗ್ರಾಮ್ಗೆ 24 ಕ್ಯಾರೆಟ್ ಗೋಲ್ಡ್ ರೇಟ್ 10 ಗ್ರಾಮ್ಗೆ 3 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಕಿಯಾಸಕಿಯವರು. ಜಾಗತಿಕ ಮಾರುಕಟ್ಟೆಯಲ್ಲಿ ಐತಿಹಾಸಿಕ ಕುಸಿತ ಆಗುತ್ತೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳಲ್ಲಿ ಭಾರಿ ಏರಿಕೆ ಫಿಕ್ಸ್ ಆಗುತ್ತೆ. ಖರೀದಿ ಮಾಡಬೇಕನ್ನೋರು ಈಗಲೇ ಖರೀದಿ ಮಾಡ್ಕೊಳ್ಳಿ. ಈಗ 1 ಔನ್ಸ್ ಚಿನ್ನದ ಬೆಲೆ $1 ಲಕ್ಷ ತಲುಪುತ್ತಂತೆ. 1 ಔನ್ಸ್ ಅಂದರೆ ಬರೋಬ್ಬರಿ 83 ಲಕ್ಷ ರೂಪಾಯಿ. $1 ಲಕ್ಷ ಅಂದರೆ 1 ಔನ್ಸ್ ಅಂದರೆ ಅಂದಾಜು 28.35 ಗ್ರಾಂ ಆಗುತ್ತೆ. ಲೆಕ್ಕಾಚಾರದ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ $2,94,500. ಕೆಜಿ ಬೆಳ್ಳಿ $5,89,000 ಆಗುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಹೊಡೆತ ಬೀಳುವಂಥದ್ದಿದೆ. ಸೊ ಹಾಗಾಗಿ ಈಗಲೇ ಚಿನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗಾಗಲೇ ಜನ ಚಿನ್ನ ಹೆಂಗಪ್ಪ ಖರೀದಿ ಮಾಡೋದು, ಈಗಲೇ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಟೆನ್ಷನ್ನಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಖರೀದಿ ಮಾಡೋಣವಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಕಮ್ಮಿ ಆಗಿಬಿಡುತ್ತೇನೋ ಅಂತ. ಇತ್ತೀಚೆಗೆ ಪ್ರಧಾನಿಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅಂದರೆ ಅವಶ್ಯಕತೆ ಇದ್ದರೆ ಖರೀದಿ ಮಾಡ್ಕೊಳ್ಳಿ, ಸುಮ್ಮನೆ ಖರೀದಿ ಮಾಡಿ ಇಟ್ಕೊಳ್ಳೋವಂಥದ್ದು ಬೇಡ. ಯಾಕಂದರೆ ನಾವು ಖರೀದಿ ಮಾಡಿ ನಮ್ಮಲ್ಲಿ ಎಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಅಂದರೆ, ಬೇರೆ ಕಡೆಯಿಂದ ಏನು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತೀವಲ್ಲ ನಾವು ವಿದೇಶದಿಂದ, ಆ ರೆವಿನ್ಯೂ ಎಲ್ಲ ವಿದೇಶಕ್ಕೆ ಹೋಗ್ತಾ ಇದೆ. ನಮ್ಮ ದೇಶಕ್ಕೆ ಅದರ ಲಾಭ ಆಗ್ತಾ ಇಲ್ಲ, ಬೇಡಿಕೆ ಹೆಚ್ಚಾಗಿದ್ದರಿಂದ. ಹಾಗಾಗಿ ಚಿನ್ನವನ್ನು ಖರೀದಿ ಮಾಡೋದು ಕಮ್ಮಿ ಮಾಡಿ. ವಿದೇಶದಿಂದ ನಾವು ಆಮದು ಮಾಡ್ಕೊಳ್ತೀವಿ ಅಲ್ವಾ, ವಿದೇಶಕ್ಕೆ ನಾವು ರೆವಿನ್ಯೂ ಮಾಡಿಕೊಡ್ತಾ ಇದ್ದೀವಿ, ಇನ್ಕಮನ್ನು ಮಾಡಿಕೊಡ್ತಾ ಇದ್ದೀವಿ ಅಂತ ಒಂದು ಕಿವಿ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದರು. ಸೊ ಹಾಗಾಗಿ ಜನ ಕೂಡ ಫಾಲೋ ಮಾಡುವಂಥವ್ರಾಗಿರ್ಬೋದು. ಏನೋ ನಮ್ಮ ದೇಶಕ್ಕೆ ಏನೋ ಒಂದು ಹೆಲ್ಪ್ ಆಗಲಿ ಅಥವಾ ಚಿಕ್ಕ ಪುಟ್ಟ ಈ ರೀತಿ ಆದರೂ ನಾವು ಒಂದು ಸಹಾಯ ಮಾಡೋಣ ಅನ್ನುವಂಥವ್ರು ಇರೋರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನ ಪಾಲನೆ ಮಾಡುವಂಥವ್ರು ಇದ್ದಾರೆ. ಬಟ್ ಇಲ್ಲಿ ಕಿಯಾಸಕಿ ಅವ್ರು ಹೇಳ್ತಾ ಇರುವಂಥದ್ದು ಮುಂದಿನಲ್ಲಿ ಇನ್ನೂ ಹೆಚ್ಚಾಗುತ್ತೆ ಬೆಲೆ ಅಂತ. ಬೆಲೆ ಯಾಕೆ ಹೆಚ್ಚಾಗುತ್ತೆ ಹೇಳಿ? ಬೇಡಿಕೆ ಹೆಚ್ಚಾದಾಗ